ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ಬೇಗನೆ ಎದ್ದು ಜಿಮ್ಮಿಗೆ ಹೋಗೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವಾಗ. ಆಮೇಲೆ ಹೋಗ್ಲಿಕ್ಕಾಗೋದಿಲ್ಲ, ಅನಿಲ್ ಆಫೀಸ್ ಹೋದರೆ ಮತ್ತು ಪಾಪು ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಹೋಗಿಬಿಡ್ತೀನಿ. ಜಿಮ್ಮಿಂದ ಬಂದಿದ್ದ ತಕ್ಷಣ ನಾನು ಸ್ವಲ್ಪ ಬಿಸಿ ನೀರು, ಲೆಮನ್ನು ಅಥವಾ ಹನಿ ಹಾಕ್ಕೊಂಡು ಕುಡಿತೀನಿ, ಡಿಟಾಕ್ಸ್ ವಾಟರ್ ಕುಡಿತೀನಿ, ಸಿನಮನ್ ವಾಟರ್ ಕುಡಿತೀನಿ. ಸೊ ಅಷ್ಟರಲ್ಲಿ ಅವನಿ ಎದ್ದೊಳ್ತಾಳೆ. ಇವಾಗ ಅವಳು ಎದ್ದಿದ್ದಾಳೆ. ನನ್ನ ಎಲ್ಲ ಕೆಲಸಗಳಾಗಿದೆ. ಬೆಳಗ್ಗೆ ಎಲ್ಲ ಕುಡಿಯೋದು ಎಲ್ಲ. ಬ್ರೇಕ್ಫಾಸ್ಟ್ಗೆ ಅಡುಗೆದವ್ರು ಬಂದಿದ್ದಾರೆ, ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದಾರೆ. ಏನು ಮಾಡಬೇಕು ಅಂತ ಎಲ್ಲ ಅವ್ರಿಗೆ ಹೇಳಿದ್ದೀನಿ. ಅಷ್ಟರಲ್ಲಿ ನಾನು ಅವನಿನ ಡೈಪರ್ ಚೇಂಜ್ ಮಾಡೋದು, ಅವಳಿಗೆ ಹಾಲೆಲ್ಲ ಕೊಡೋದು ಅದೆಲ್ಲ ಮಾಡಬೇಕೀಗ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವಳು ಎದ್ದಿದ ತಕ್ಷಣ ಹಾಲು ಕುಡಿತಾಳೆ. ಅಷ್ಟರಲ್ಲಿ ನಾನು ನನ್ನ ಬ್ರೇಕ್ಫಾಸ್ಟ್ ಸಹ ಮಾಡ್ಕೊಬೇಕು. ಇವಾಗ ಭಯಂಕರ ಹೊಟ್ಟೆ ಹಸಿತಾಯ್ತಂತು ನನಗಂತೂ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಮಿಕ್ಸ್ಡ್ ದಾಲ್ ದೋಸೆ, ಆಮೇಲೆ ಅಲಸಂದೆ ಕಾಳ್ದು ಗೊಜ್ಜು ದೋಸೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತು. ಕೊಡೋಕ್ಕಾಗಲ್ಲ, ಮಮ್ಮಿ ಅಲ್ಲೇ ಇರುತ್ತೆ. ಅಲ್ಲಿ ಡ್ಯಾಡನ್ ಇಟ್ಕೋ. ಸೊ ಅವನಿಗೆ ಇವಾಗ 22 ಮಂತ್ಸು. ಇನ್ನು 1 ಮಂತ್ ಕಳೆದ್ರೆ ಅವಳಿಗೆ 24 ಮಂತ್ಸ್, ಅಂದರೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನಾವೇನು ಅನ್ಕೊತಿದ್ವಿ, ಮನೆ ಹತ್ರ ಏನಾದರೂ ಪ್ಲೇ ಹೋಮ್ಗೆ ಏನಾದರೂ ಹಾಕೋಣ ಅವಳಿಗೆ 1 hour ಅಥವಾ 2 hours ಹೋಗಿ ಬರಲಿ ಅಂತ ಹೇಳಿ. ಸೊ ಈಗ ನಾವು ಒಂದು 2 ಪ್ಲೇ ಹೋಮ್ನ ನೋಡಿದ್ವಿ, ನಾನು ಅನಿಲು. ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಇನ್ನೊಂದು ಪ್ಲೇ ಹೋಮ್ ಇದೆ, ಅದನ್ನು ಚೆಕ್ ಮಾಡೋಣ. ಬಿಕಾಸ್ ನಮ್ಮ ಬಿಲ್ಡಿಂಗ್, ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಒಬ್ಬರು ಫ್ರೆಂಡ್ ಅವರು ಸಜೆಸ್ಟ್ ಮಾಡಿದ್ರು, ಅಲ್ಲಿ ಹೋಗಿ ಒಂದ್ಸಲಿ ಚೆಕ್ ಮಾಡಿ ಬೇಕಾದ್ರೆ ಇಷ್ಟ ಆಗ್ಬೋದು ಅಂತ ಹೇಳಿ. ಸರಿ, ಅವನೀನು ಸಹ ಕರ್ಕೊಂಡು ಹೋಗಿ ನೋಡ್ಕೊಂಬರೋಣ ಅಂತ ಇವಾಗ ಹೊರಟಿದ್ದೀವಿ. ಮತ್ತು ಕೆಲವ್ರು ಅನ್ಕೊಬೋದು, ಏನು 2 ವರ್ಷ ಮಗುನೆಲ್ಲ ಪ್ಲೇ ಹೋಮ್ಗೆ ಹಾಕ್ತಾರೆ, ಸ್ಕೂಲ್ಗೆ ಹಾಕ್ತಾರೆ ಅಂತ ಹೇಳಿ. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಇವಾಗ 2 ಇಯರ್ಸ್ ಮಕ್ಕಳನ್ನ ಏನಕ್ಕೆ ನಾವು ಪ್ಲೇ ಹೋಮ್ಗೆ ಹಾಕ್ತೀವಿ ಅಂತ, ಅವ್ರಿಗೇನು ಅಲ್ಲಿ ABCD ಹೇಳ್ಕೊಡಲ್ಲ, 1 2 3 ಹೇಳ್ಕೊಡಲ್ಲ, ಕೇಳೋ ಅಷ್ಟು ಇದು ಇರೋದಿಲ್ಲ ಈ ಪುಟ್ಟ ಮಕ್ಕಳಿಗೆ. ಏನಕ್ಕೆ ಮೇಯ್ನಾಗೆ ಹಾಕ್ತೀವಿ ಅಂತ ಅಂದರೆ ಸೋಷಲೈಸೇಷನ್ ಆಗಲಿ ಅಂತ ಹೇಳಿ. ಸೋಷಲೈಸೇಷನ್ ಏನಂದರೆ, ಈಗ ನಾವು ಸ್ಕೂಲ್ಗೆ ಹಾಕ್ಬಿಡ್ತೀವಿ ಅಂದ್ಕೊಳ್ಳಿ. ಇವಾಗ 3 ವರ್ಷ 10 ತಿಂಗಳಿಗೆ LKGಗೆ ಹಾಕಿಬಿಟ್ರೆ ಅವ್ರು ಏಕ್ದಮ್ ನಮ್ಮನ್ನ ಬಿಟ್ಬಿಟ್ಟು ಈಗ 3 hours 4 hours ಸ್ಕೂಲಲ್ಲಿ ಇರೋದಕ್ಕೆ ಅಳ್ತಾರೆ, ಇರಿಟೇಟ್ ಆಗ್ತಾರೆ, ಫ್ರಸ್ಟ್ರೇಷನ್ ಆಗ್ತಾರೆ, ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಇದು ಮಾಡ್ತಾರೆ. ಬೇರೆ ಮಕ್ಳ ಜೊತೆ ಬೆರೆಯೋದಿಲ್ಲ, ಏಕ್ದಮ್ ಅಷ್ಟೊಂದು ಮಕ್ಕಳನ್ನ ನೋಡಿ ಎದುರುಕೊಳ್ಳೋದು ಅವೆಲ್ಲ ಆಗುತ್ತೆ. ಸೊ ಈಗ ಪ್ಲೇ ಹೋಮ್ ಏನಂದ್ರೆ ಆಟ ಆಡ್ತಾರೆ ಬೇರೆ ಮಕ್ಳ ಜೊತೆ. ಆಟಾಡೋದು ಇವಾಗ ಅವ್ರಿಗೇನು ಹೊಸ ಥರ ನೋಡಿದ್ರೆ ಎಕ್ಸ್ಪ್ಲೋರ್ ಮಾಡೋದು ಆ ಏಜು ಇವಾಗ. ಸೊ ಇದು ಬೆಸ್ಟು 1 hour, half an hour, 1 hour, 1.5 hour, 2 hours ಈ ಥರ ಪ್ಲೇ ಹೋಮ್ಗಳಲ್ಲಿ ಆಪ್ಷನ್ಸ್ ಇರುತ್ತೆ. ಪೇರೆಂಟ್ಸ್ಗೆ ನಾವು ಬಿಟ್ಬಿಟ್ಟು ಕರ್ಕೊಂಡು ಬರ್ಬೋದು. ಆ್ಯಂಡ್ ಎಸ್, ಅಕಾರ್ಡಿಂಗ್ ಪ್ಲೇ ಹೋಮ್ಸ್ ಇವಾಗೇನು ಗಲ್ಲಿಯಲ್ಲೂ ಪ್ಲೇ ಹೋಮ್ಗಳು ಅದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗ. ನೋಡ್ಕೊಂಡು ನಮಗೆ ಆಲ್ಮೋಸ್ಟ್ ಒಂದು 2-3 ನೋಡಿದ್ವಿ, ನಿಜವಾಗ್ಲೂ ಇಷ್ಟನೇ ಆಗಲಿಲ್ಲ. ಇವಾಗ ನಾವು ಮನೇಲೂ ಕೂಡ ಹಾಕ್ಕೊಳ್ತೀವಿ ಮಕ್ಕಳನ್ನ. ಇವಾಗ ಈ ಥರ ಕಳಿಸಿದ್ರು. ಕೆಲವು ಪ್ಲೇ ಹೋಮ್ ನಾನು ನೋಡಿದ್ದು ಅಂತ ಹೇಳಿದ್ವಲ್ಲ, ಅಲ್ಲಿ ಮನೆಯೇ ಪ್ಲೇ ಹೋಮ್ ಥರ ಟರ್ನ್ ಮಾಡ್ಕೊಂಬಿಟ್ಟು ರೂಮ್ಗಳಲ್ಲಿ ಆಟೋದೆಲ್ಲ ಇಟ್ಬಿಟ್ಟು, ಅದು ಒಂಥರ ಕತ್ಲು, ಬೆಳಕಿರಲ್ಲ, ಗಾಳಿ ಇರಲ್ಲ, ಏನೂ ಇರಲ್ಲ, ಕಳಿಸಿ ಪ್ರಯೋಜನ ಇಲ್ಲ. ನನಗೂ ಅನಿಲ್ಗೂ ಇಷ್ಟ ಆಗಲಿಲ್ಲ. ಸೊ ಇದೊಂದು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ ನಾವು. ಸ್ಕೂಲ್ಗೆ ಹಾಕೋಣ ಅಂತ ಹೇಳಿ
ವಿಚಾರಿಸ್ಕೊಂಡು ಬರೋಕ್ಕೆ ಹೋಗಿದ್ವಿ. ಯಾವ ಸ್ಕೂಲ್ ಅಂತ ಸದ್ಯಕ್ಕೆ ಹೇಳಲ್ಲ, ಒಂದು 3-4 ಸ್ಕೂಲ್ಗಳನ್ನ ನೋಡಿದ್ವಿ. ಬಟ್ ಒಂದು ನಮಗೆ ತುಂಬ 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 ಇಷ್ಟ ಆಯಿತು. ಸೊ ಅದಕ್ಕೆ ಸೇರಿಸ್ಬೇಕಂದ್ರೆ ಈಗ 80,000 ರೂಪಾಯಿ ಅಂತ ಹೇಳಿದ್ರು. ಇದಕ್ಕೆ ಪ್ರೀ ಸ್ಕೂಲ್ಗೆ ಮಾತ್ರ 80,000 ರೂಪಾಯಿ ಅಂತೆ. ಎಲ್ಲಿಗಪ್ಪ ಹೋಗೋದು? ಪ್ರೀ ಸ್ಕೂಲ್ಗೆ 80,000 ಅಂತ ಅಂದರೆ ಇನ್ನು LKG, UKG, ಹೈಸ್ಕೂಲು, ಕಾಲೇಜು ಎಲ್ಲಿ ಹೋಗ್ಬೇಕು? ಇನ್ನೂ ಸೇರಿಸೋದಾ ಇಲ್ವಾ ಅಂತ ಇನ್ನೂ ಇಲ್ಲ ಯೋಚನೆ ಮಾಡ್ತಾಯಿದ್ದೀವಿ. ಸೇರಿಸ್ಬೇಕಾ ಸೇರಿಸ್ಬಾರ್ದಾ, ಇಲ್ಲ ಇನ್ನೊಂದು ಇಯರ್ ವೆಯ್ಟ್ ಮಾಡೋಣವಾ ಅಂಥೇಳಿ ಯೋಚನೆ ಮಾಡ್ತಾಯಿದ್ದೀವಿ. ಇನ್ನೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಹೇಳಿ. ಬಟ್ ಸೇರಿಸಿದ್ರೆ ಅದೇ ಸ್ಕೂಲ್ಗೆ ಸೇರಿಸ್ಬೇಕಂತ ಅನ್ಕೊತಾ ಇದ್ವಿ. ಬಟ್ ಬೇರೆ ಸ್ಕೂಲ್ಗಳೆಲ್ಲ ಕಂಪ್ಯಾರಿಟಿವ್ಲಿ ನೋಡುತ್ತಂದರೆ ಅದು ಒಂಥರ ಔಟ್ಡೋರ್ ಇದರಲ್ಲಿ ಮಕ್ಕಳು ಅದರಲ್ಲಿ ಮಣ್ಣಲ್ಲಿ ಆಟಾಡೋದಂತೆ, ನೀರಲ್ಲಿ ಆಟಾಡೋದಂತೆ, ಅವ್ರದ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಮೇಯ್ನ್ ಬಿಸಿಲು, ಗಾಳಿ, ಬೆಳಕು ತುಂಬ ಚೆನ್ನಾಗೇ ಇದೆ. ಮೇಯ್ನಾಗಿ ಮಕ್ಳಿಗೆ ಬೇಕಾಗಿರೋದು ಅದೇ ಅಲ್ವಾ. ಈಗ ರೂಮಲ್ಲಿ ಒಂದು ಕತ್ಲು ರೂಮಲ್ಲಿ ಕೂಡ ಹಾಕ್ಕೊಂಡು ಲೈಟ್ ಆನ್ ಮಾಡಿಕೊಂಡು ಒಂದು ಕ್ಲಾಸ್ ರೂಮ್ ಥರ ಇದು ಮಾಡ್ಕೊಂಡಿತ್ತಂದರೆ ಏನು ಪ್ರಯೋಜನ? ಸ್ಕೂಲಿಗೆ ಕಳಿಸಿ ನಾವು ಮನೆಯಲ್ಲೇ ಮಾಡ್ಕೊಬೋದಲ್ಲ, ಮನೆಯಲ್ಲೇ ಹೇಳ್ಕೊಡ್ಬೋದಲ್ಲ. ಆಚೆ ಇರಬಾರ್ದು, ಎಕ್ಸ್ಪ್ಲೋರ್ ಮಾಡಬೇಕು ಅವರು. ಸೊ ಅದೊಂದು ಇಷ್ಟ ಆಗ್ತಾಯಿತ್ತು ನಮಗೆ. ಸೊ ಅದೇ ಥರನೇ ಆ ಸ್ಕೂಲ್ ಇದೆ, ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ನೋಡಿದ ತಕ್ಷಣ. ಇನ್ನೊಂದು 2 ಅದೇ ಬರ್ತಾ ದಾರಿಯಲ್ಲೇ ಇತ್ತು, ನೋಡೋಣ ಬಾ ಅಂತ. ಜಿಜಿ ಕೊಡ್ತಿದ್ದೀನಿ ನೀರು, ನೋಡೋಣ ಬಾ ಅಂತ ಅನಿಲ್ಗೆ ಹೇಳ್ದೆ. ಇಲ್ಲ ಬೇಡ, ಸೇರಿಸಿದ್ರೆ ಇಲ್ಲೇ ಸೇರಿಸೋಣ, ಬೇರೆ ಎಲ್ಲೂ ನೋಡೋದು ಬೇಡ, ನಂಗೆ ಇಷ್ಟ ಆಯಿತು ಇದೇನೆ ಅಂತ ಅವನು ಹೇಳ್ತದ. ಗ್ಯಾಲಕ್ಸಿಯಿಂದ ಕೇಪ್ರೀಸ್ ಆರ್ಡರ್ ಮಾಡಿದ್ದೆ 2. ಅದು ಫೋಟೋಸ್ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಮಾಡಿದ್ದೆ. ಎಷ್ಟು ಬಂದಿದೆ. ನಾನು ಆ್ಯಕ್ಚುಲಿ ನನ್ನ ಹೈಟ್ಗೆ ಉದ್ದ ಆಗುತ್ತೇನಪ್ಪ, ಕಟ್ ಮಾಡಿಸಿ ಮತ್ತೆ ಇದು ಮಾಡಬೇಕಾ ಅಂತ ಅನ್ಕೋತಾ ಇದ್ದೆ. ನೋ, ಇದು ಆಗುತ್ತೆ, ನನ್ನ ಹೈಟ್ಗೆ ಇದು ಆಗುತ್ತೆ. ಈ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ, ಯೆಲ್ಲೋ ಕಲರೂ ಸಹ ಚೆನ್ನಾಗಿ ಕಾಣಿಸ್ತಾ ಇದೆ. ಯೆಲ್ಲೋ ಕಲರು ಎಲ್ಲಿ ಇದು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ಇದಕ್ಕೊಂದು ವೈಟ್ ಏನಾದರೂ ಟಾಪ್ ಮ್ಯಾಚ್, ಟೀ ಶರ್ಟ್ ಏನಾದರೂ ಮ್ಯಾಚಿಂಗಿಗೆ ಸಖತ್ತಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಇನ್ನೊಂದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಇದಕ್ಕೆ ವೈಟು. ಬೇಸಿಕಲಿ ಇದು ಬಂದು ಹಾಫ್ ಪ್ಯಾಂಟ್ ಅಂದ್ಕೊಂಡೆ, ಹಾಫ್ ಇಲ್ಲ. ನನ್ನ ಹೈಟ್ಗೆ ಇದು ಕರೆಕ್ಟಾಗಿ ಫುಲ್ ಪ್ಯಾಂಟೇ ಆಗೋಗಿದೆ. ವೈಟ್ ಅಥವಾ ಬ್ಲ್ಯಾಕ್ ಟಾಪ್ ಟೀ ಶರ್ಟ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಚೆನ್ನಾಗಿರುತ್ತೆ. ಹೊರಗಡೆ ಏನಾದರೂ ಹಾಕ್ಕೊಂಡು ಹೋದಾದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಆರ್ಡ್ರ್ ಮಾಡಿದೆ. ಒಂದ್ಸಲಿ ಹಾಕಿ ಚೆಕ್ ಮಾಡಬೇಕು ಹೆಂಗಿದೆ ಅಂತ ಹೇಳಿ. ಆಲ್ ರೈಟ್ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರು ಯಾರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಕಣ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.